ಅಂತ ಪರಮ ಪೂಜ್ಯರು ಅಜ್ಜವ್ರು ಅವ್ರ ಪ್ರಸಾದದ ಬಗ್ಗೆ ಭಾಳ ಚಂದ ಹೇಳಿದರು. ಪ್ರಸಾದವನ್ನು ಹೆಣ್ಣು ಮಕ್ಕಳ ಕೈಯಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ಎಂದಿಗೂ ಕೂಡ ಮುಟ್ಟದೇ ಇರತಕ್ಕಂಥ ಪರಮ ಪೂಜ್ಯರು ಆಚಾರಕ್ಕೆ ಧಕ್ಕೆ ಬರ್ತೈತಿ ಅಂತ ಹೇಳಿ ತಿಳ್ಕೊಂಡು ಮರಿದೇವರಿಗೆ ಹೇಳಿರ್ತಕ್ಕಂಥ ಪರಮ ಪೂಜ್ಯರು ಒಂದು ಸಲ ಏನಾದರೂ ಕೂಡ ಗಂಡು ಮಕ್ಕಳೇ ಮಾಡಿರ್ತಕ್ಕಂಥ ಪ್ರಸಾದ ಭಾಳ ಚೆನ್ನಾಗಿ ಆಗಿತ್ತಪ್ಪ ಅಂತ ಹೇಳಂತಂದ್ರೆ ಅವ್ರಿಗೆ ಭಾಳ ಮನಸ್ಸಿಗೆ ನೋವಾಗ್ತಿತ್ತು, ಭಾಳ ಮನಸ್ಸಿಗೆ ನೋವಾಗ್ತಿತ್ತು. ಆ ಸಂದರ್ಭದಲ್ಲಿ ಕುಮಾರ್ ಅಜ್ಜವರು ಆ ಪ್ರಸಾದದೊಳಗೆ ಸಾಂಬಾರು ಏನಾದರೂ ನೀಡಿದ್ರು ಭಾಳ ಚೆನ್ನಾಗಿತ್ತು ಸಾಂಬಾರು ಅಂತಂದ್ರೆ ಅದಕ್ಕೊಂದಿಷ್ಟು ನೀರು ಹಾಕ್ಕೊಂಡು ಪ್ರಸಾದ ಮಾಡಿರ್ತಕ್ಕಂಥ ಯತಿವರ್ಯ ಯಾರಾದರೂ ಅದ್ರಂದರೆ ಅದು ಕುಮಾರ್ ಅಜ್ಜವರು ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಅಂಥ ಒಂದು ಕಟು ವಿಶೇಷವಾಗಿರ್ತಕ್ಕಂಥ ಒಂದು ಆಚಾರಬದ್ಧವಾಗಿರ್ತಕ್ಕಂಥ ಗುರುಗಳು ಇವತ್ತಿನ ದಿವಸ ನಮಗೆ ಈ ಸಮಾಜದ ಬಗ್ಗೆ ಭಾಳ ಕಳಕಳಿ, ಅವ್ರು ಭಾಳ ಚಿಂತನೆ, ಸಮಾಜ ಎತ್ತ ಹೊಂಟೈತಿ ಅಂತ ಹೇಳಿ ತಿಳ್ಕೊಂಡು ಇವತ್ತೇನಾದರೂ ಇದ್ದಿದ್ನಪ್ಪ ಅಂತ ಹೇಳಂತಂದ್ರೆ ಆ ಕ್ರಾಂತಿನ ಬೇರೆ ಮಾಡಿರ್ತಿದ್ರು ಕುಮಾರಜ್ಜವ್ರು. ಆದರೆ ಅವತ್ತಿನ ದಿವಸನೂ ಕೂಡ ಎಂತೆಂಥ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಸಮಾಜದ ಬಗ್ಗೆ ಕಳಕಳಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಹೊಂದಿರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಜ್ಜವ್ರಿಗೆ ಮನಸ್ಸಿಗೆ ಭಾಳ ನೋವಾಗ್ತಿತ್ತು. ಅಂಥ ಎಲ್ಲ ಸಮಾಜದ ಗುರು ಹಿರಿಯರನ್ನು ಕರೆಸಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಆದೇಶವನ್ನು ಮಾಡೋದ್ರ ಜೊತೆಗೆ ತಾವು ಕೂಡ ಅವ್ರ ಹಾಗೆಯೇ ನಡ್ಕೊಂಡಿದ್ರು. ತಾವು ಕೂಡ ಅವ್ರ ಹಾಗೇನೆ ನಡ್ಕೊಂಡು ಅವರನ್ನು ತಮ್ಮ ಹತ್ತಿರಕ್ಕೆ ಕರ್ಕೊಂಡು ಸಮಾಜದ ದಿಕ್ಕನ್ನು ಬದಲಾಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಸಮಾಜ ಯಾವಾಗಲೂ ಕೂಡ ಸುಶಿಕ್ಷಿತೊಳಗೆ ನಡಿಬೇಕು ಅಂತೇಳಿ ತಿಳ್ಕೊಂಡು ವೀರಶೈವ ಲಿಂಗಾಯತ ಧರ್ಮ ಎಂದಿಗೂ ಕೂಡ ಅದು ಸುಶಿಕ್ಷಿತವಾಗಿರಬೇಕು ಅಂತೇಳಿ ತಿಳ್ಕೊಂಡು ಅವತ್ತಿನ ದಿವಸ ಅವರು ಬಳ್ಳಾರಿ ಒಳಗೆ 4-6 ದಿವಸ ಅಲ್ಲ ತಿಂಗಳಾನುಗಟ್ಟಲೆ ವಸ್ತಿ ಇದ್ದು ಸ್ನಾನ ಪೂಜಾದಿಗಳನ್ನು ಒಂದಿಷ್ಟು ವರ್ಜ್ಯ ಮಾಡಿ ಬಿಟ್ಟುಕೊಟ್ಟು ಸಮಾಜ ತಿದ್ದತಕ್ಕಂಥ ಕೆಲಸದೊಳಗೆ ಅವರು ನಿರತರಾಗಿ ಸಮಾಜದ ಕಣ್ಣನ್ನು ಸಮಾಜದ ಮುಖವನ್ನು ಸಮಾಜ ಕಪ್ಪಾಗಿರ್ತಕ್ಕಂಥದ್ದನ್ನು ಅಳಿಕಿಸಿ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟು ಅವರು ತಮ್ಮದೇ ಆಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾನ್ ಗುರುಗಳು ಯಾರಾದರೂ ಅದ್ರಂದ್ರೆ ಅದು ಹಾನಗಲ್ಲ ಗುರುಕುಮಾರ್ ಅಜ್ಜವರು ಅಂತಕ್ಕಂಥದ್ದನ್ನು ಇದೇ ರೀತಿ ಒಳಗೆ ಹಾನಗಲ್ಲ ಗುರುಕುಮಾರ್ ಅಜ್ಜವರು ನಮ್ಮ ಶಿವಯೋಗ ಮಂದಿರ ಸ್ಥಾಪನೆ ಮಾಡಬೇಕಾಗಿತ್ತು. ಶಿವಯೋಗ ಮಂದಿರ ಸ್ಥಾಪನೆ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಋಷಿ ಸಮೂಹವನ್ನು ತಮ್ಮದೇ ಆಗಿರ್ತಕ್ಕಂಥ ಹಿರಿಯ ಪೂಜ್ಯರನ್ನು ಸೇರಿಸಿಕೊಂಡು ಅವರ ಮಾರ್ಗದರ್ಶನವನ್ನು ಕೇಳ್ತಾರೆ. ಇಲಕಲ್ಲದ ಮಹಾನ್ ತಪ್ಪಗಳನ್ನು ಹಾವೇರಿ ಶಿವಬಸವ ಸ್ವಾಮಿಗಳನ್ನು ಎಲ್ಲರನ್ನೂ ಕೂಡ್ಕೊಂಡು ಕೇಳಿದಾಗ ಶಿವಯೋಗ ಮಂದಿರ ಸ್ಥಾಪನೆ ಮಾಡಬೇಕಾಗೈತಿ, ಸಮಾಜದ ದಿಕ್ಕು ಬದಲಾಗ್ಲಿಕ್ಕತ್ತೈತಿ, ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಸ್ವಾಮೀಜಿಯವರು ಬೇಕಾಗೈತಿ, ಅವ್ರ ಮುಖಾಂತರವಾಗಿ ಸ್ವಾಮೀಜಿಯನ್ನು ಮುಖಾಂತರವಾಗಿ ಸಮಾಜವನ್ನು ಬದಲಿಸಬೇಕಾಗೈತಿ. ಅದಕ್ಕೆ ಶಿವಯೋಗ ಸಾಧನೆ ಮಾಡ್ತಕ್ಕಂಥ ಸಾಧಕರನ್ನು ಒಟ್ಟಿಗೆ ಕೂಡಿಸಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಕೊಡಬೇಕಂತ ಹೇಳಿ ಹಿರಿಯ ಪೂಜ್ಯರೆಲ್ಲರೂ ಕೂಡ್ಕೊಂಡು ಕುಮಾರ್ ಅಜ್ಜವ್ರನ್ನ ಸೇರಿಸ್ಕೊಂಡು ಇಲಕಲ್ಲೊಳಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆ ಸೇರ್ತಾರೆ, ಶಿಬಿರ ಸೇರ್ತಾರೆ. ಇಲಕಲ್ ಮಹಾನ್ ತಪ್ಪುಗಳಿಗೆ ಕೇಳ್ಕೊತಾರೆ, ಈಗ ಹೇಗಾದರೂ ಮಾಡಿ ಇವತ್ತಿನಿಂದ ಸಂತರನ್ನು ಶಿವಯೋಗಿಗಳನ್ನು ತಪಸ್ವಿಯನ್ನು ಕೂಡಿಸ್ತಕ್ಕಂಥದ್ದು ಅವ್ರನ್ನ ಒಟ್ಟಿಗೆ ಸೇರಿಸಿ ಅವ್ರಿಗೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗೈತಿ. ಹಾಗಾಗಿ ತಮ್ಮ ಅಪ್ಪಣೆ ಏನು ಆಶೀರ್ವಾದ ಏನು ಅಂತ ಹೇಳಿ ಕೇಳಿದಾಗ ದೊಡ್ಡವ್ರ ಮನಸ್ಸು ಯಾವಾಗಲೂ ದೊಡ್ಡದೆ, ಯಾಕಂತಂದ್ರೆ ತಾವೇ ಹಿರಿಯರಾಗಿ ಮಾತನಾಡೋಂಗಿಲ್ಲ. ಅವರ ದೊಡ್ಡ ವಿಷಯವನ್ನು ದೊಡ್ಡವ್ರು ಇದ್ರಿಗೆ ಮಾತನಾಡ್ತಾರೆ, ದೊಡ್ಡವರು ಏನು ಆದೇಶ ಮಾಡ್ತಾರೆ ಏನು ಅಪ್ಪಣೆ ಮಾಡ್ತಾರೆ ಆ ರೀತಿ ಒಳಗೆ ನಡ್ಕೊಳ್ತಕ್ಕಂಥ ಮಹಾನ್ ಪೂಜ್ಯರು ಅದು ಹಾನಗಲ್ ಕುಮಾರ್ ಶಿವಯೋಗಿಗಳು ಆ ಇಲಕಲ್ ಮಹಾನ್ ತಪ್ಪುಗಳನ್ನು ಹಾವೇರಿ ಶಿವಬಸವ ಮಹಾಸ್ವಾಮಿಗಳನ್ನು ಕರೆಸ್ಕೊಂಡು ಎಲ್ಲಿ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ವಿಚಾರ ಮಾಡಿದಾಗ ಶಿವಯೋಗ ಮಂದಿರ ಸ್ಥಾಪನೆ ಮಾಡ್ಲಿಕ್ಕೆ ನನ್ನ ಕೈಲಿಂದ ಹೇಳೋಕ್ಕಾಗಲ್ಲ, ನಿಮ್ಮ ಕೈಯಿಂದ ಹೇಳೋಕ್ಕಾಗಂಗಿಲ್ಲ ಅಂತೇಳಿ ತಿಳ್ಕೊಂಡು ಏನಾದರೂ ಮಾಡಿ ಶಿವಯೋಗ ಮಂದಿರ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಮಠದಲ್ಲಿರ್ತಕ್ಕಂಥ ಮಹಾನ್ ತಮ್ಮನ್ನು ನಾವು ಕೇಳ್ಕೊಳ್ಳೋಣ. ಆಕೆ ಹೋಗಿ ಎಲ್ಲಿ ನಿಂತು ತಾನು ಗೋಮೂತ್ರವನ್ನು ಬಿಡ್ತಾಳೆ, ಗೋಮಯವನ್ನು ಬಿಡ್ತಾಳೆ, ಅಲ್ಲಿ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡೋಣ ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿಕೊಂಡು ಹಾನಗಲ್ ಗುರುಕುಮಾರ್ ಶಿವಯೋಗಿಗಳ ಅಧ್ಯಕ್ಷತೆ ಒಳಗೆ ಆ ಆಕಳವನ್ನು ಬಿಡ್ತಾರೆ. ಇಲಕಲದಿಂದ ಹಾನಗಲ್ ಕುಮಾರ್ ಶಿವಯೋಗಿಗಳು ಅದರಿಂದ ನಡೀತಾರೆ, ಎಲ್ಲ ಪರಮ ಪೂಜ್ಯರು ಅದರಿಂದ ನಡೆದುಕೊಂಡು ಹೋಗ್ತಾರೆ. ಆ ಆಕಳ ಹೋಗಿ ಎಲ್ಲಿ ನಿಂದಿರುತ್ತಾ ಅಂತ ಹೇಳಂತಂದ್ರೆ ಇವತ್ತಿನ ಮಲಪ್ರಭೆಯ ತೀರದೊಳಗೆ ಅಲ್ಲಿ ಒಂದು ಸಣ್ಣದು ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಹೋಗಿ ನಿಲ್ತೈತಿ. ಆ ದೇವಸ್ಥಾನ ಮುಂದೆ ನಿಂತ್ಕೊಂಡಾದ ಮೇಲೆ ಎಲ್ಲರೂ ಕೇಳ್ತಾರೆ ಇದೇನು ಜಾಗ ಅಂತ ಹೇಳಿ. ಕೊಟ್ಟರು ಬಸವ ಕೊಡದಿದ್ರು ಬಸವ ಇಲ್ಲೇ ಕಟ್ಟೋದು ಶಿವಯೋಗ ಮಂದಿರ ಅಂತ ಹೇಳಿ ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ಎಲ್ಲರೂ ಕೂಡ ನಿರ್ಧಾರ ಮಾಡಿ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿ
ವಿಶೇಷವಾಗಿರ್ತಕ್ಕಂಥ ಸಾಧಕರನ್ನು ತಯಾರು ಮಾಡ್ತಕ್ಕಂಥ ಒಂದು ವಿಶೇಷ ಕೈಗಾರಿಕೆಯನ್ನು, ವಿಶೇಷವಾಗಿರ್ತಕ್ಕಂಥ ಕೃಷಿಯನ್ನು, ವಿಶೇಷವಾಗಿರ್ತಕ್ಕಂಥ ವ್ಯಾಯಾಮ ಶಾಲೆಯನ್ನು, ವಿಶೇಷವಾಗಿರ್ತಕ್ಕಂಥ ಆಚಾರ ಬದ್ಧವಾಗಿರ್ತಕ್ಕಂಥ ಶಿವಯೋಗ ಸಾಧನೆ ಮಾಡಲಿಕ್ಕೆ ಎಲ್ಲ ಒಟ್ಟುಗಳನ್ನು ಕರ್ಕೊಂಡು ಬಂದು ತಮ್ಮ ಹತ್ರ ಇಟ್ಟುಕೊಂಡು ಸಾಧಕರನ್ನಾಗಿ ಮಾಡ್ತಾರೆ. ಮೊಟ್ಟ ಮೊದಲಿಗೆ ಅವ್ರ ಜೊತೆಗೆ ಸಪ್ತ ಸಾಧಕರು ಅಂತ ಹೇಳಿ ಕರೆಸ್ಕೊಂಡಿದ್ರು. ಸಪ್ತ ಸಾಧಕರೊಳಗೆ ಅವ್ರ ಹೆಸರು ಕೂಡ ಬಹಳ ವಿಶೇಷ. ಅಂಥವ್ರು ಸಪ್ತ ಸಾಧಕರನ್ನು ಕೂಡ ಕಟ್ಟಿಕೊಂಡು ಅಂದಿನಿಂದ ಇಂದಿನವರೆಗೂ ಕೂಡ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿಕೊಂಡು ಸಮಾಜ ಹೆಂಗೈತಪ್ಪ ಅಂತ ಹೇಳಂತಂದ್ರೆ ಗುರು ವಿರಕ್ತರು ಬೇರೆ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ನಾವೆಲ್ಲ ಅಂತ ಹೇಳಿ ತಿಳ್ಕೊಂಡಂತಕ್ಕಂಥ ಭಕ್ತರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶ ಕೊಟ್ಟರು. ಗುರು ವಿರಕ್ತರು ಅವ್ರು ಎಂದಿಗೂ ಕೂಡ ಎರಡಲ್ಲ, ಗುರು ವಿರಕ್ತು ಒಂದೇ ಅಂತಕ್ಕಂಥ ಭಾವನೆಯಿಂದ ಈ ಸಮಾಜವನ್ನು ತಿದ್ದತಕ್ಕಂಥ ಕೆಲಸವನ್ನು ಪೂಜ್ಯರಾಗಿರ್ತಕ್ಕಂಥ ಕುಮಾರಜ್ಜವರು ನಡ್ಕೊಂಡು ಬಂದಿದ್ದಕ್ಕಾಗಲೇ ಇವತ್ತಿನ ದಿವಸ ಆ ಗುರುಗಳು, ವಿರಕ್ತ ಮಠಗಳು ಎಲ್ಲವೂ ಕೂಡ ಒಂದೇ ರೀತಿ ಒಳಗೆ ಸಮಾಜವನ್ನು ತಿದ್ದತಕ್ಕಂಥ ಕೆಲಸವನ್ನು ಈ ಸಮಾಜದೊಳಗೆ ನಡೆಸ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಸಮಾಜದೊಳಗೆ ಏನೇ ಅಹಿತಕರ ಘಟನೆಗಳು ನಡೆದರೂ ಕೂಡ ಅವೆಲ್ಲವೂ ಕೂಡ ಸ್ವಾಮಿಗಳ ಮೇಲೇ ಬರೋದು, ಮಠದ ಮೇಲೇ ಬರೋದು. ಯಾಕಂತಂದ್ರೆ ಸ್ವಾಮಿಗಳು ಅದ್ರ ಮೇಲೆ ಎದ್ದು ಕಾಣ್ತಕ್ಕಂಥದ್ದಾಗೈತಿ. ಸ್ವಾಮಿಗಳ ಜೊತೆಗೆ ಭಕ್ತರು ಕೂಡ ತಾವು ಕೂಡ ತಮ್ಮದೇ ಆಗಿರ್ತಕ್ಕಂಥ ನಿರ್ಧಾರವನ್ನು ತಿಳಿಸ್ತಾರೆ ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ಒಂದಿಷ್ಟು ಗಮನ ತೊಗೊತಾರೆ ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ತಿಳ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಸ್ವಾಮಿಗಳು ಅಷ್ಟೇ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಅಂತಕ್ಕಂಥದ್ದು, ವಿಶ್ವವೇ ನಮ್ಮ ಬಂಧು ಅಂತಕ್ಕಂಥ ಭಾವನೆ ಎಲ್ಲ ಪೂಜ್ಯರಲ್ಲಿ ಇರೋದ್ರ ಮುಖಾಂತರವಾಗಿ ನೀವೆಲ್ಲರೂ ಬಂದು ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದಾಗಿದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಗಂಗಾವತಿ ಪಟ್ಟಣದೊಳಗಾಗಲಿ ಅಥವಾ ಹಳ್ಳಿಗಳೊಳಗಾಗಲಿ ವಿಶೇಷವಾಗಿರ್ತಕ್ಕಂಥ ಪಾದಯಾತ್ರೆಯ ಮುಖಾಂತರವಾಗಿ ಎಲ್ಲ ಗುರು ವಿರಕ್ತರು ಕೂಡ, ಎಲ್ಲ ಸಾಧಕರು ಕೂಡ, ಎಲ್ಲ ಸ್ವಾಮೀಜಿಯವರು ಕೂಡ, ಎಲ್ಲ ಮಠಾಧೀಶರು ಕೂಡ ನಿಮ್ಮ ಓಣಿಗೆ, ನಿಮ್ಮ ವಾರ್ಡಿಗೆ, ನಿಮ್ಮ ಹಳ್ಳಿಗೆ ಎಲ್ಲರೂ ಬಂದು ನಿಮ್ಮನ್ನೆಲ್ಲರನ್ನು ಕೂಡ ಹಾರೈಸ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಂತಂದ್ರೆ ಗುರುಕುಮಾರಜ್ಜವರು ನಮ್ಮೂರಿಗೆ ಬಂದಿದ್ದಿಲ್ಲ, ಆ ರೂಪದೊಳಗೆ ಎಲ್ಲ ಪರಮ ಪೂಜ್ಯರು ಬಂದಿದ್ದಾರೆ ಅಂತಕ್ಕಂಥ ಭಾವನೆ ನಿಮ್ಮದು. ಆ ರೂಪದೊಳಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಕೊಡ್ತಕ್ಕಂಥ ಭಾರ ಗುರುಗಳದೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಎಲ್ಲ ಪರಮ ಪೂಜ್ಯರ ಜೊತೆಗೆ ಗಡಿಗೌಡ ಪೂಜ್ಯರು ಕೂಡ ಕುಮಾರಜ್ಜವರ ಒಂದು ವಿಶೇಷವಾಗಿರ್ತಕ್ಕಂಥ ಚಾರಿತ್ರ್ಯವನ್ನು ನಮ್ಮೆಲ್ಲರ ಮನಸ್ಸಿಗೆ ತಟ್ಟುವ ಹಾಗೆಯೇ ನಮಗೆ ವಿಶೇಷವಾಗಿರ್ತಕ್ಕಂಥ ಪ್ರವಚನವನ್ನು ನೀಡಿದ್ದಾರೆ. ಆ ಕೃತಜ್ಞತಾ ಭಾವದ ಮುಖಾಂತರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಯಾಕಂತಂದರೆ ಕುಮಾರಜ್ಜವ್ರ ಪುರಾಣ ಹೇಳೋದಂತಂದ್ರೆ ಅದು ಭಾಳ ಖುಷಿ. ಅದು ಒಂದು ದಿವಸಕ್ಕೆ, 2 ದಿವಸಕ್ಕೆ, 1 ತಿಂಗಳಿಗೆ ಮುಗಿಯಂಥದ್ದಲ್ಲ. ಆದರೂ ಕೂಡ 8-10 ದಿವಸದೊಳಗೆ ಈ ಪುರಾಣವನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಕ್ಕಂಥದ್ದನ್ನು ನೋಡಿದಂದ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಬೇಕಾಗತ್ತೆ. ಆ ಎಲ್ಲ ಕಾರ್ಯಕ್ಕೆ ಕೂಡ ಕಾರಣಿಕರಾಗಿರ್ತಕ್ಕಂಥ ನಮ್ಮ ಸಾಧಕ ಸಂಘದ ಅಧ್ಯಕ್ಷರನ್ನಾದಿಯಾಗಿ ಎಲ್ಲರೂ ಕೂಡ ಸಾಧನೆ ಮಾಡ್ತಕ್ಕಂಥ ಎಲ್ಲ ಪೂಜ್ಯರು ಕೂಡ ಗುರುವಿನ ಕೃಪಾ ಕಾರಣದ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಒಳ್ಳೆ ಯಶಸ್ವಿಪೂರ್ಣವಾಗಿ ನಡೆಸ್ಕೊಂಡು ಬರ್ತಕ್ಕಂಥದ್ದು ನೋಡಿದಂದ್ರೆ ಭಾಳ ಖುಷಿ ಆಗುತ್ತೆ, ಭಾಳ ಹೆಮ್ಮೆ ಅನಿಸುತ್ತೆ. ಇದೇ ಕಾರ್ಯ ಹೀಗೇ ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಈ ಸಂಸ್ಮರಣೆ ಅಥವಾ ವಿಶೇಷವಾಗಿರ್ತಕ್ಕಂಥ ಈ ಒಂದು ಜನನದ ಹಬ್ಬ, ಹುಟ್ಟು ಹಬ್ಬವನ್ನು ನಾವೆಲ್ಲರೂ ಕೂಡ ಉತ್ತರೋತ್ತರವಾಗಿ ಸೂರ್ಯಚಂದ್ರ ಇರುವ ತನಕ ಕೂಡ ಎಲ್ಲ ಪರಮ ಪೂಜ್ಯರು ನಡೆಸ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಭಕ್ತರು ಕೂಡ ಸಾಥ್ ಕೊಡಬೇಕಾಗತ್ತೆ. ಭಕ್ತರು ಕೂಡ ಎಷ್ಟೊಂದು ಹುರುಪಿನಿಂದ, ಹುಮ್ಮಸ್ಸಿನಿಂದ ತಾವೆಲ್ಲರೂ ಬಂದು ಪುರಾಣ ಕೇಳೋದ್ರ ಜೊತೆಗೆ ದಾನ ಧರ್ಮ ಮಾಡೋದ್ರ ಮುಖಾಂತರವಾಗಿ, ದಾಸೋಹ ಮಾಡೋದ್ರ ಮುಖಾಂತರವಾಗಿ, ನಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಅರ್ಪಣೆ ಮಾಡೋದ್ರ ಮುಖಾಂತರವಾಗಿ ಗುರುವಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿಗೆ, ಭಕ್ತಿಗೆ ಪಾತ್ರರಾಗಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಈ ಗಂಗಾವತಿ ಮಹಾಪಟ್ಟಣದ ಎಲ್ಲರಿಗೂ ಆ ಕುಮಾರೇಶನ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಕುಮಾರಜ್ಜ ಅಂತ ಹೇಳಂತಂದ್ರೆ ನಡೆದಾಡ್ತಕ್ಕಂಥ ದೇವ್ರು ಅಂತ ಹೇಳಿ ಭಾಳ ಜನರಿಗೆ ಅಂತೀವಿ. ನಾವೆಲ್ಲ ನಡೆದಾಡ್ತಕ್ಕಂಥ ದೇವ್ರನ್ನ ಭಾಳ ಜನ ಮಾಡಿರ್ತಕ್ಕಂಥವ್ರು ನಾವೇ, ಭಕ್ತರೇ ಮಾಡಿರ್ತಕ್ಕಂಥವ್ರು. ಆದರೆ ನಿಜವಾಗಿ ನಡೆದಾಡ್ತಕ್ಕಂಥ ದೇವರನ್ನು ನಾವು ಯಾರೂ ಗುರುತಿಸಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಕುಮಾರಜ್ಜವ್ರನ್ನ ಬಿಟ್ಟರೆ, ಪುಟ್ಟರಾಜಜ್ಜವ್ರನ್ನ ಬಿಟ್ಟರೆ, ಸಿದ್ಧಗಂಗಾ ಶ್ರೀಗಳನ್ನ ಬಿಟ್ಟರೆ, ಸಿದ್ದೇಶ್ವರ ಸ್ವಾಮಿಗಳನ್ನ ಬಿಟ್ಟರೆ ನಾವ್ಯಾರನ್ನೂ ಕೂಡ ನಡೆದಾಡ್ತಕ್ಕಂಥ ದೇವರು ಅಂತಕ್ಕಂಥದ್ದಕ್ಕೆ ನಾವ್ಯಾರು ಸಮರ್ಥರದಿವೋ ಇಲ್ಲ ಅಂತಕ್ಕಂಥದ್ದನ್ನು ನಾವೇ ನಮ್ಮ ಆತ್ಮವನ್ನು ಅವಲೋಕಿಸ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನೊಳಗೆ ಪೂಜ್ಯರು ಭಾಳ ಚಂದ ಹೇಳಿದರು, ನಡೆದಾಡ್ತಕ್ಕಂಥ ದೇವ್ರ ಬಗ್ಗೆ ಭಾಳ ಚಂದ ಹೇಳಿದರು. ಆ ವಿಷಯ ಎಲ್ಲರಿಗೂ ಮನ ಮುಟ್ಟುವ ಹಾಗೆಯೇ ಈ ವಿಷಯ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ. ಅನಂತರ ಎಲ್ಲರೂ ಕೂಡ ಕುಮಾರಜ್ಜನವರ ಸೇವೆ ಮಾಡೋದ್ರ ಜೊತೆಗೆ ಹಾನಗಲ್ಲ ಒಳಗೆ ಇವತ್ತಿನ ದಿವಸ ತಮ್ಮ ಶ್ರೀಮಂತ ಮಠವನ್ನು ಬಿಟ್ಟು
ಶ್ರೀಮಂತ ಭಯಂಕರವಾಗಿರ್ತಕ್ಕಂಥ ಶ್ರೀಮಂತ ಮಠವನ್ನು ಬಿಟ್ಟು ಸಮಾಜದ ದೀಕ್ಷೆಯನ್ನು ತೊಟ್ಟಾದ ಮೇಲೆ ಬಡವರಿಗಾಗಿ, ಭಕ್ತರಿಗಾಗಿ, ದೀನರಿಗಾಗಿ, ದಲಿತರಿಗಾಗಿ, ಈ ಸಮಾಜ ತಿದ್ದೋದಕ್ಕೋಸ್ಕರವಾಗಿ ಅವರು ಪಣ ತೊಟ್ಟು ಇವತ್ತಿನ ದಿವಸ ಸಮಾಜ ಸುಧಾರಣೆಗಾಗಿ ಮತ್ತೊಬ್ಬ ಬಸವಣ್ಣ 20ನೇ ಶತಮಾನದೊಳಗೆ ಅವತರಿಸಿದನಪ್ಪ ಅಂತ ಹೇಳಂತಂದ್ರೆ ಅದು ಕುಮಾರಜ್ಜ ಅವರು ಮಾತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅಂಥವರ ಒಂದು ಪುಣ್ಯೋತ್ಸವ, ಅಂಥವರ ಒಂದು ಜನನೋತ್ಸವ, ಅಂಥವರ ಒಂದು ಹುಟ್ಟು ಹಬ್ಬವನ್ನು ನಾವೆಲ್ಲ ಒಳ್ಳೆಯ ವಿಜೃಂಭಣೆಯಿಂದ ಆಚಾರಬದ್ಧವಾಗಿ, ಕ್ರಿಯಾಬದ್ಧವಾಗಿ ಅವರಿಗೆ ನಮ್ಮ ತನು ಮನ ಧನವನ್ನು ಸೇವಾ ಸಲ್ಲಿಸೋದ್ರ ಮುಖಾಂತರವಾಗಿ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿರ್ತಕ್ಕಂಥ ಹಾರ್ದಿಕ ಶುಭ ಆಶೀರ್ವಾದವನ್ನು ಗುರುವಿನ ಮುಖಾಂತರವಾಗಿ ಕೇಳಿಕೊಂಡು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆ ಗುರು ಕೃಪಾ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಆಶೀರ್ವಚನಕ್ಕೆ ಪೂರ್ಣ ವಿರಾಮ ಕೊಡ್ತಾ ಇದ್ದೀನಿ. ಶುಭಂ ಭೂಯಾತ್ ಸರ್ವೇ ಜನ.